ನಾರ್ಮಲ್ ಚಪಾತಿ ತಿಂದು ನಿಮಗೂ ಬೋರ್ ಆಗಿದೆಯಾ? ನಮ್ಮ ಮನೇಲೂ ಹಾಗೆ ಅಂದರು. ಡೈಲಿ ಇದೇನಪ್ಪ ನಾರ್ಮಲ್ ಚಪಾತಿ ಮಾಡ್ತೀಯಾ, ಬೇರೆ ಏನಾದರೂ ಹೊಸದು ಟ್ರೈ ಮಾಡಂದರು. ಅದಕ್ಕೆ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು. ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ಮನೇಲಿ ಮಾಡ್ತಿದ್ರು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿರಿ. ಇದು ಒಂಥರ ಜೋಳದ ಹಿಟ್ಟಿನ ಚಪಾತಿನೇ ಅಂತ ಅನ್ಬೋದು. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ, ಒಂದು ಬಾಣಲಿಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಅದು ಕುದಿಯೋವರೆಗೂ ಬಿಟ್ಟು 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಅದಕ್ಕೆ 3 ಚಮಚ ಜೋಳದ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡಿದ್ದೇನೆ ರೀ. ಇವಾಗ ಮುದ್ದೆ ಸ್ವಲ್ಪ ಆರಲಿ, ಅಲ್ಲಿವರೆಗೂ ಈ ಕಡೆ ನಾವು ಗೋಧಿ ಹಿಟ್ಟಿನ ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ತೊಗೊಂಡೇನ್ರಿ 1 ಕಪ್. ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡೇನಿ. ಸಾಫ್ಟ್ ಆಗಲಿ ಅಂತ 1 ಚಮಚ ಎಣ್ಣೆ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಂಡೇನ್ರಿ. ಒಂದು 15 ನಿಮಿಷ ಬಿಡ್ತೀನಿ ರೀ. ಈ ಕಡೆ ಮುದ್ದೆ ಹಿಟ್ಟು ಆರೈತ್ರಿ. ಇವಾಗ ಇದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ಹಿಟ್ಟು ಅಂಟಬಾರ್ದು ಅಂತೇಳಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸಣ್ಣ ಸಣ್ಣ ಬೌಲ್ ಮಾಡಿ ಇಟ್ಕೊಂಡೇನ್ರಿ. ಇವಾಗ ನೆಂದಿರೋ ಚಪಾತಿ ಹಿಟ್ಟೊಳಗಡೆ ಆ ಜೋಳದ ಹಿಟ್ಟಿನ ಮುದ್ದೆ ಹಾಕಿ ನಾರ್ಮಲ್ ಚಪಾತಿ ಲಟ್ಸೋ ಥರ ನೀವು ಲಟ್ಸಿದ್ರ ಆಹಾ ಏನು ಮಸ್ತ್ ಆಗ್ತಾವ ಅಂದ್ರೆ ಚಪಾತಿ ಫುಲ್ ಸಾಫ್ಟ್ ಆಗಿರ್ತಾವ. ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ ನೋಡ್ರಿ. ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ಹೇಳಿರೋ ರೆಸಿಪಿ ಭಾರಿ ಮಸ್ತ್ ಐತ್ರಿ. ಸಾಫ್ಟ್ ಆಗಿರೋ ಚಪಾತಿ, ಡೈಲಿ ಚಪಾತಿಯಿಂದ ಬೋರ್ ಆಗಿದ್ರಿ, ಈ ಥರ ಮಾಡಿ ನೋಡ್ರಿ. ಶಿಕರ್ನಿ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ಶಿಕರ್ನಿ ಮಾಡಿದಾಗೊಮ್ಮೆ ನಾವು ಈ ಚಪಾತಿ ಮಾಡ್ತೇವೆ ರೀ. ನೀವು ಒಂದ್ಸಲಿ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.